ನಮಸ್ಕಾರ. ಸೀನಿಯರ್ಸ್ ಇದ್ದೀರಾ ನೀವೆಲ್ಲರೂ. ಇದು ನನ್ನ ಡೆಬ್ಯೂ ಸಿನಿಮಾ. ನಾನು ಸಂಜಯ್ ಮಳವಳ್ಳಿ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟು ಅಲ್ಲಿ ಶಾಂತಿ ಕಾಲೇಜು ಅಂತ ಮಳವಳ್ಳಿಯಲ್ಲಿ ಅಲ್ಲಿಂದ ಓದ್ಕೊಂಡು ಮಂಡ್ಯ ರಮೇಶ್ ಸರ್ ಒಂದು ಸರಿ ನಮ್ಮ ಕಾಲೇಜಿಗೆ ಬಂದಿದ್ದೆ. ಸೊ ಅವ್ರ ಗೈಡ್ಲೈನಿಂದ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದ. ಸೊ ಅಲ್ಲಿಂದ ಒಬ್ಬ ರೈಟ್ರಾಗಿ ಇಲ್ಲಿವರೆಗೂ ಒಂದು ಸಿನಿಮಾ ಡೆಬ್ಯೂ ಆಗಿ ಕಾಲೇಜ್ ಕೆಲವಿದೆ. ಇವತ್ತು ಜೂನ್ 6ನೇ ತಾರೀಕು ರಿಲೀಸ್ ಆಗ್ತದೆ ಸರ್. ಸಿನಿಮಾ ಒಂದು ಕಾಲೇಜ್ ಲೈಫ್ ಲವ್ ಸ್ಟೋರಿ. ಸೊ ಒಂದು ಪ್ರಯೋಗಾತ್ಮಕ ಲವ್ ಸ್ಟೋರಿನ ಸೊ ಒಂದು ಏನಿದು ಒಂದು ಭಾವನೆಗಳನ್ನ ಮೂಲಕ ಹೇಳುವಂಥ ಒಂದು ಕಥೆಯಾಗಿರುತ್ತೆ ಇದು. ಸೊ ಯಾವ ಥರ ಅಂತಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಲವ್ ಅನ್ನೋದು ಹಾಗೆ ಆಗಿರುತ್ತೆ. ಸೊ ಆ ಒಂದು ಲವ್ ಮತ್ತೆ ಏನೋ ಒಂದು ಮಿಸ್ಟೇಕ್ ಆಗಿ ಅಥವಾ ಏನೋ ಒಂದು ಸಮಸ್ಯೆಗಳಾಗಿ ಸೊ ಅಲ್ಲಿ ಏನೋ ಒಂದು ಸಮಸ್ಯೆಗಳಿಂದ ದೂರ ಆಗಿರ್ತಾರೆ. ಮತ್ತೆ ಅವರು ಚಿಗುರು ಹೊಡೆದು ಮತ್ತೆ ಅವರು ಸೇರ್ತಾರ ಅಥವಾ ಇಲ್ವಾ ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಲವ್ ಸ್ಟೋರಿ. ಹಾಂ ಸರ್. ಡ್ರಗ್ಗಳಿಂದ ಅಂದರೆ ಈಗ ಡ್ರಗ್ಸ್ ಅಂತಂದ್ರೆ ಬಂದು ಒಂದು ಒಂದು ಕಾಲೇಜ್ ಲೈಫು ಅಂತಂದಮೇಲೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಇರೋ ಥರ ಎಲ್ಲ ಕಾಲೇಜಲ್ಲೂ ಅಂತ ಹೇಳೋದಕ್ಕೆ ಹೋಗಲ್ಲ ನಾನು. ಎಲ್ಲೋ ಒಂದು ಕಡೆ ಈ ಥರ ಗೊತ್ತಿಲ್ಲದೆ ಕಾಲೇಜ್ವರೆಗೂ ಕೂಡ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಆಗ್ತಾ ಇರುತ್ತಲ್ಲ ಒಂದು ಡ್ರಗ್ ಅನ್ನೋದೊಂದು. ಸೊ ಅಂಥ ಸನ್ನಿವೇಶದಲ್ಲಿ ಒಬ್ಬ ಒಳ್ಳೆಯವನ್ನ ಯಾವ ರೀತಿ ಕೆಟ್ಟವನಾಗಿ ಮಾಡ್ಬೋದು ಅನ್ನೋದನ್ನ ಈ ಕತೆ ಮೂಲಕ ಹೇಳ್ಕೊಡ್ತೀನಿ ಸರ್. ಸ್ಪೆಷಲ್ ಅಂತಂದರೆ ಒಂದು ಭಾವನೆಗಳನ್ನ ಮೂಲಕ ಒಂದು ಒಂದು ಮನಸ್ಸಿನ ಏನು ಆಳ ಇದೆ ಅದನ್ನು ಟಚ್ ಮಾಡಕ್ಕೆ ಕೊಟ್ಟಿದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ ಸರ್. ಮೊದಲನೇದಾಗಿ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಥ್ಯಾಂಕ್ ಯು ಸೊ ಮಚ್ ಸರ್, ನೀವು ಬಂದಿದ್ದಕ್ಕೆ. ಹಾಗೆ ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಮಾಧ್ಯಮದವ್ರಿಗೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಅಲ್ಲಿ ನಮ್ಮ ಗುರುಗಳು, ನಮ್ಮ ಚಾಮರಾಜ್ ಮಾಸ್ಟರ್ ಇದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ನಿಮ್ಮರು ಎಲ್ಲ ಗಣ್ಯರಿಗೂ ತುಂಬ ತುಂಬ ಧನ್ಯವಾದಗಳು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹೇಳಿ ಸರ್, ನಿಮಗೆ ಇಷ್ಟ ಆಯಿತು ಸರ್ ಟ್ರೈಲರ್? ಸಾರಿ ಸರ್, ಪಾತ್ರ ಹೇಳಿ ಸರ್. ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಳಬೇಕಂದ್ರೆ ಆರ್ಯ ಅಂತ ಸರ್. ಒಬ್ಬ ಒಳ್ಳೆಯ ಸ್ಟೂಡೆಂಟು. ಅವನಿಗೆ ಆದಂಥ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ. ಇನ್ನೊಂದು ಒಂದು ಒಳ್ಳೆ ಸ್ಕೆಚ್ ಆರ್ಟಿಸ್ಟ್ ಅವನು. ಕಾಲೇಜಲ್ಲಿ ಅವ್ನದೇ ಆದಂಥ ಒಂದು ಫ್ರೆಂಡ್ಸ್ ಇರುತ್ತೆ, ಅವ್ನದೇ ಆದಂಥ ಗ್ಯಾಂಗ್ ಇರುತ್ತೆ. ಆ್ಯಸ್ ಯೂಶುವಲ್ ನೀವೆಲ್ಲ ಕಾಲೇಜಲ್ಲಿ ನೋಡಿದಾಗೆ ಒಂದು ಗ್ಯಾಂಗ್ ಇದೆ ಅಂದರೆ ಅದಕ್ಕೊಂದು ಆಪೋಸಿಟ್ ಗ್ಯಾಂಗ್ ಇರುತ್ತೆ. ಒಂದು ಸೀನಿಯರ್ಸ್ ಜೂನಿಯರ್ಸ್ ಇದ್ರ ಮಧ್ಯೆ ಒಂದು ಜಗಳ ನಡೀತಾರೆ. ಸೊ ಆ ಥರದ್ದೊಂದು ಸಿಚುವೇಶನು. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ, ಅವ್ನು ತುಂಬ ಡೀಸೆಂಟ್ ಹುಡುಗ. ಅಮ್ಮ ಅಂದರೆ ತುಂಬ ಇಷ್ಟ, ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ, ಫ್ರೆಂಡ್ಶಿಪ್ ಬಗ್ಗೆ ತುಂಬ ವ್ಯಾಲ್ಯೂ ಕೊಡ್ತಾನೆ. ಸೊ ಅವ್ನ ಲೈಫಲ್ಲಿ ಅಲ್ಲಿವರೆಗೂ ಯಾವ ಹುಡುಗಿಯನ್ನು ಇಷ್ಟಪಟ್ಟಿರಲ್ಲ. ಸೊ ಸಡನ್ನಾಗಿ ಒಂದಿನ ಒಂದು ಹೊಸ ಹುಡುಗಿ ಕಾಲೇಜಲ್ಲಿ ಎಂಟರ್ ಆಗ್ತಾಳೆ. ಅದಾದಮೇಲೆ ಅವ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ಅಲ್ಲಿಂದ ಅವ್ನು ಯಾವ ಟರ್ನ್ಸ್ ತೊಗೊಳ್ತಾನೆ ಅವನ ಜೀವನದಲ್ಲಿ, ಏನಾಗುತ್ತೆ ಕೊನೆಗೆ ಅವನ ಲೈಫಲ್ಲಿ ಅನ್ನೋದೇ ಈ ಕತೆ ಸಾರಾಂಶ. ಆಗಿ ನನ್ನ ಪಾತ್ರ ಅದು ಹಾಗಿದೆ. ಆಲ್ ಬಿ ಫ್ರಾಂಕ್ ವಿತ್ ಯು. ಬಟ್ ಏನಂದರೆ ಇದರಲ್ಲಿ ಒಂದು ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದೀವಿ. ಏನಂದರೆ ಇದರಲ್ಲಿ ನಿಮ್ಮ ಟ್ರೈಲರಲ್ಲಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೀವಿ. ಅಂದರೆ ಮೇ ಬಿ ನಿಮಗೆ ಎಂಡಲ್ಲಿ ಪ್ರೊಟಗ್ನಿಸ್ಟ್ ಆ್ಯಂಟಗ್ನಿಸ್ಟ್ ಅನ್ನೋ ಥರ ಕಾಣಿಸುತ್ತೆ. ಅದು ಇರ್ಬೋದೇನೋ, ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಫ್ರೆಂಡ್ಶಿಪ್ ಲೈನ್ ತೋರಿಸಿಲ್ಲ. ಬಟ್ ಫ್ರೆಂಡ್ಶಿಪ್ಪಲ್ಲಿ ಒಂದು ಸಬ್ಟೆಕ್ಸ್ಟ್, ಒಂದು ಸಬ್ಲೈನಲ್ಲಿ ನಾವು ಒಂಚೂರು ಟಚ್ ಮಾಡಿದ್ವಿ ಫ್ರೆಂಡ್ಶಿಪ್ ಬಗ್ಗೆ ಈ ಸಿನಿಮಾಲಿ. ಸೊ ಸಿನಿಮಾ ನೋಡಿದಾಗ ಖಂಡಿತ ಅದೊಂದು ಹೊಸ ಲೈನ್ ಅನಿಸ್ತು ನನಗೆ ಈ ಸಿನಿಮಾಲಿ. ಆಮೇಲೆ ಸರ್ ಕೇಳಿದಾಗೆ ಇದೊಂದು ಮ್ಯೂಸಿಕಲ್ ಸಿನಿಮಾ ಅಂತ ಕೇಳಿದ್ರು. 100% ಮ್ಯೂಸಿಕಲ್ ಸಿನಿಮಾ. ಯಾಕಂದರೆ ನಮ್ಮ ಸಾಂಗ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ರು ನಮ್ಮ ಸೂರಜ್ ಸರ್. ಸೊ ಸಿನಿಮಾ ನಾವು ನೋಡಬೇಕಾದ್ರೆ ಒಂದು ಮ್ಯೂಸಿಕಲ್ ಫೀಲ್ ಇದೆ. ಸೊ ನೋಡ್ತಾ ಒಂಥರ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಮ್ಮ ಸಿನಿಮಾ ನೋಡಿ ಕೇಳೋ ಒಂದು 2 ತಾಸು ಇದೆ. ಸೊ ಕೂತ್ಕೊಂಡು ನೋಡಿದಾಗ ಎಲ್ಲೂ ಬೋರ್ ಆಗದೆ ಡೀಸೆಂಟ್ ಫಿಲ್ಮ್, ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಎಂಜಾಯ್ ಮಾಡೋಂಥ ಫಿಲ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ರಿಗೂ ವೆಲ್ಕಮ್. ಇಲ್ಲ ಸರ್, ಇದು ಮುಂಚಿಂದನೇ ಇದೆ. ಇಲ್ಲ ಆ ಥರದ್ದು ಏನಿಲ್ಲ. ಸ್ಟಾರ್ಟಿಂಗಿಂದನೂ ಹಿಂಗೆ ಇದ್ದೀನಿ. ಇಲ್ಲ ಆ ಥರ ಉದ್ದೇಶ ಏನಿರಲಿಲ್ಲ. ನಮ್ಮ ಡೈರೆಕ್ಟರ್ ಸರ್ ಕಥೆನ ಹೇಳ್ತಾ ಅವ್ರಿಗೆ ಒಂದು ಆಮೇಲೆ ಈ ಮೂವಿಗೆ ಒಂದು ವಿಲನ್ ಬೇಕಾಯಿತು. ಅದನ್ನ ಹುಡುಕ್ತಾ ಟೈಮಲ್ಲಿ ಅವ್ರು ನನಗೆ ಫೋರ್ಸ್ ಮಾಡಿದ್ರು, ಸರ್ ನೀವು ಯಾಕೆ ಮಾಡೋಕ್ಕಾಗಲ್ಲ ಅಂತ. ನಾನಂದರೆ ನಾನು ಪ್ರೊಫೆಷ್ನಲ್ ಅಲ್ಲ. ಬಟ್ ಅವ್ರು ಹೇಳಿದ್ರು ಮಾಡೋಣ ಸರ್, ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಒಂದು ನೆಗೆಟಿವ್ ರೋಲು, ಮೇನ್ ವಿಲನ್ ರೋಲ್ ಮಾಡಿದ್ದೀನಿ. ಇಲ್ಲ, ನಾನು ಸ್ಟಾರ್ಟಿಂಗಿಂದನೂ ಅಷ್ಟೇ ಸರ್. ಈ ಲುಕ್ಕಿಗೆ ನೀವು ಕೇಳ್ತಿದ್ರ, ಈ ಲುಕ್ಕಿಗೆ ನನಗೆ ಹೀರೋ ಆಗೋಕ್ಕೆ ಇಷ್ಟ ಅಲ್ಲ ಸರ್. ಹೊಸಬ್ರು ಭಾಳ ಜನ ಇದ್ದಾರೆ ಸರ್ ಕಾಯ್ಕೊಂಡು ಹೀರೋ ಆಗೋಕ್ಕೆ. ಅವ್ರಿಗೆ ಅವಕಾಶ ಕೊಡೋಣ. ಒಂದಷ್ಟು ಸಿನಿಮಾಗಳು ಮಾಡಿದ್ದೆ. ನನಗೆ ಮಧ್ಯದಲ್ಲಿ ಒಂದು ಲಿರಿಸಿಸ್ಟ್ ಆಗಿ ಯಾವುದೋ ಬೇರೆ ವಿಷಯಕ್ಕೆ ಯಾವುದೋ ಮೀಟಿಂಗಿಗೆ ಹೋದಾಗ ನನಗೆ ಸಂಜು ಅವರು ಪರಿಚಯ ಆಗಿದೆ. ಆ್ಯಕ್ಚುಲಿ ಅವ್ರ ಇಂಡಸ್ಟ್ರಿಗೆ ಡೈರೆಕ್ಟ್ರಿಗೆ ಆಗಕ್ಕೆ ಮುಂಚೆ ಅವರು ಲಿರಿಸಿಸ್ಟ್. ಆ್ಯಕ್ಚುಲಿ ಬೇಸಿಕ್ಲಿ ರೈಟರ್ ಆಗಿ ಕೂಡ ಸ್ಕ್ರೀನ್ ಪ್ಲೇಗಾಗಿ ಇದಕ್ಕೆ ಎಲ್ಲದಕ್ಕೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ತುಂಬ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳಿಗೆ.
ಸೊ ಈ ವಿಷಯ ನನಗೆ ಈ ಥರದೊಂದು ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಾನು ಅಷ್ಟು ಸೀರಿಯಸ್ ಆಗಿ ದೇವರೊಳಗೆ ತಗೊಂಡಿರಲಿಲ್ಲ. ಸಡನ್ ಒಂದ್ ದಿವಸ ಫೋನ್ ಮಾಡಿ ಕರೆದು ಅಡ್ವಾನ್ಸ್ ಮಾಡಿಸಿ ಹಿಂಗೆ ಕತೆನೂ ಹೇಳೋದಲ್ಲೇ ಹಂಗೆ ಒಂದ್ ಸತಿ ಕಳಿಸ್ಬಿಟ್ರು. ಆಮೇಲೆ ಒಂದ್ಸತಿ ಏನ್ ಹಾಡ್ ಏನ್ ಕಂಪೋಸ್ ಮಾಡ್ಬೇಕು ಏನು ಕೂತ್ಕೊಂಡು ಮಾಡೋಣ ಅಂದ್ರೆ ಏನು ಕತೆ ಹೇಳಲಿಲ್ಲ, ಹಂಗೆ ನೀವು ಒಂದ್ ಈ ಥರದ ಒಂದು ಲವ್ ಸಾಂಗು ಹಿಂಗೆ 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 ಅಂತ ಒಂದಷ್ಟು ಹೇಳಿ ಅದನ್ನ ಹಂಗೆ ಮಾಡಿಸಿದ್ರು. ಬಟ್ ಆದ್ರೆ ಅವ್ರಿಗೆ ಒಂದು ಏನ್ ಹೇಳ್ತೀರ ಅದೊಂದು ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ಈ ಹಾಡ್ಗಳು ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ನಾನು ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೆ ಕೊಡಬೇಕು. ತುಂಬಾ ಚೆನ್ನಾಗಿ ನನ್ನಿಂದ ಕೆಲಸ ತಗೊಂಡಿದ್ದಾರೆ ಅಂತ ಹೇಳ್ಬೇಕು ಆಕ್ಚುಲಿ. ಸೊ ಒಂದು ಲಿರಿಕ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಎಷ್ಟು ಟ್ಯೂನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ಬಂದ್ರೆ ಎಷ್ಟು ಅದಕ್ಕೆ ನಾನು ಸೀನ್ಸ್ಗಳಿಗೆ ಇಂಪಾರ್ಟೆನ್ಸ್ ಹೆಂಗೆ ಎಲ್ಲಿ ಸೈಲೆನ್ಸ್ ಮಾಡಬೇಕು, ಎಲ್ಲಿ ಜಾಸ್ತಿ ಇದು ಮಾಡಬೇಕು, ಒಂದಷ್ಟು ಸುಮಾರು ವಿಷಯಗಳು ಆಕ್ಚುಲಿ ನಾನು ತುಂಬಾ ಕಲಿತೆ ಆಕ್ಚುಲಿ ಇದರಲ್ಲಿ. ಇನ್ನೊಂದು ನೀವು ಕೇಳಿದ್ರಿ ಈ ಸಿನಿಮಾ ಅಲ್ಲಿ ಸ್ಪೆಷಲ್ ಏನು ಅಂತ. ಕಾಮಿಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ಸಿನಿಮಾಲಿ ಆಕ್ಚುಲಿ ಹೇಳಬೇಕು ಅಂದ್ರೆ. ಹುಲಿ ಕಾರ್ತಿಕ್ ಅವ್ರದ್ದು ಹಾಗೆ ನಮ್ಮ ಆರವ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಡೈಲಾಗ್ಸ್ಗಳು ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ಆಕ್ಚುಲಿ ನಮ್ಮ ಸಂಜು ಅವರು. ಹಾಗೆ ಇದು ಒಂದು ಜರ್ನಿಗೆ ರಿಲೇಟೆಡ್ ಆಗಿರುವಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸುಮಾರು ಒಂದಷ್ಟು ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ ನಮ್ಮ ಸ್ಟೋರಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಹಾಡ್ ಬಗ್ಗೆ ಹೇಳಬೇಕು ಅಂದ್ರೆ 4 ಹಾಡಿದೆ. ಸೊ ಅದರಲ್ಲಿ 2 ಹಾಡು ನಾನು ಹಾಡಬೇಕು ಅಂತಿರ್ಲಿಲ್ಲ, ಬಟ್ ಆದ್ರೆ ನಮ್ಮ ಡೈರೆಕ್ಟರ್ ಹಾಗೂ ಟೀಮ್ ಎಲ್ಲರೂ ನೀವೇ ಹಾಡಿ, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ನಾನೇ ಹಾಡಿದೆ. ಇನ್ನೆರಡು ಶಮೀರ್ ಮುಡಿಪು ಅಂತ ಒಬ್ರು, ಹಾಗೆ ಇನ್ನೊಂದು ಅರ್ಮಾನ್ ಮಲಿಕ್ ಅವ್ರ ಕೈಲಿ ಹಾಡ್ಸಿದ್ವಿ. ಜೊತೆಗೆ ಸುನಿಧಿ ಗಣೇಶ್ ಅಂತ. ಸೊ ನಮ್ಗೆ ಆರವರು ಆಕ್ಚುಲಿ ನಮ್ಮ ಸೀರಿಯಲ್ಗಳಲ್ಲಾಗ್ಲಿ ಇದರಲ್ಲಾಗ್ಲಿ ನೋಟೆಡ್ ಫೇಸ್ ಆದ್ರೂ ಕೂಡ ಈ ಸಿಲ್ವರ್ ಸ್ಕ್ರೀನ್ ಅದೇ ನಮ್ಮ ಥಿಯೇಟ್ರಿಗೆ ಅಂತ ಬಂದಾಗ ಒಂದು ಪರಿಚಯ ಎಲ್ಲರಿಗೂ ವೈಡ್ ರೀಚ್ ಇರಲಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಅರ್ಮಾನ್ ಮಲಿಕ್ ಅವ್ರನ್ನ ಆಕ್ಚುಲಿ ಹಾಡ್ಸೋಣ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಸೊ ಅವರು ಇಷ್ಟಪಟ್ಟು ಅವರು ಓಕೆ ಮಾಡೋಣ ಒಳ್ಳೆ ಡಿಸಿಷನ್ ಅಂತ ಹೇಳಿ ಹೋಗಿ ರೆಕಾರ್ಡ್ ಮಾಡ್ಕೊಂಡ್ ಬಂದ್ವಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಹೇಳ್ಬೇಕು ಅಂದ್ರೆ ಒಳ್ಳೊಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಇದೆ, ಯಾರು ಹೇಳಲಿಲ್ಲ. ನಮ್ಮ ಆರೋವರ್ ಆಕ್ಚುಲಿ ಸಿಕ್ಕಾಪಟ್ಟೆ ರಿಸ್ಕ್ ತಗೊಂಡು ತುಂಬಾನೇ ಚೆನ್ನಾಗಿ ಆಕ್ಚುಲಿ ಆಕ್ಷನ್ ಸೀಕ್ವೆನ್ಸಸ್ ಮಾಡಿದ್ದಾರೆ. ಹಾಗೆ ನಾನು ನಮ್ಮ ಬಾಲ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ತುಂಬಾನೇ ಚೆನ್ನಾಗಿ ಹಾಡುಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಅದಕ್ಕೆ ಅವರು ಹಾಗೆ ನಮ್ಮ ಸಿನಿಮಾಟೋಗ್ರಫರ್ ಆನಂದ್ ಸುಂದರೇಶನ್ ಸರ್ ಅವರು ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಸಿನಿಮಾ ಆಮೇಲೆ ಸಿನಿಮಾ ಟೈಟ್ಲ್ ತಗೊಂಡ್ರೆ ನಾನು ಕೇಳದೆ ತಗೊಳಕ್ಕಾಗಲ್ಲ. ಅದಿರ್ಲಿ, ಹೀರೋಯಿನ್ ಬಂದಿಲ್ವಾ? ಒಂದು ನಿಮಿಷ ಕಾರಣ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೌದಾ, ಯಾಕೆ ಕೇಳಿದೆ ಅಂತ ಹೇಳ್ತೀನಿ. ಈಗ ಸಾಮಾನ್ಯ ನೋಡಿ, ನಾವು ಗಂಡಸರು ಎಷ್ಟೇ ಮಾಡಿದ್ರು ಕರ್ನಾಟಕದಲ್ಲಿ ಗಂಡಸ್ರಿಗೆ ಬೆಲೆ ಇಲ್ಲ. ಪಾಪ ನಂದಿನಿ ಆಗಿರ್ಬೋದು, ಎಲ್ಲರೂ ಪಾಪ ಅಣ್ಣವ್ರು ಸಹಿತ ಎಲ್ಲರೂ ಫ್ರೀಯಾಗೇ ಮಾಡ್ತಾರೆ. ಪ್ರವಾಸೋದ್ಯಮ ಇಲಾಖೆಗೆ ನಮ್ಮ ಹೀರೋಗಳು ಅದು ಫ್ರೀ. ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಮ್ಮ ಹೀರೋ ಮಾಡ್ತಾರೆ, ಅವ್ರಿಗೂ ಫ್ರೀ. ಅದೇ ಅವ್ರಿಗೆ ಮುಖ ತೊಳ್ಕೊಳಕ್ಕೆ ಹೀರೋಯಿನ್ ಕೊಟ್ಬಿಟ್ಟು ಅವ್ರಿಗೆ 6 ಕೋಟಿ ಕೊಡ್ತಾರೆ. ಅಟ್ಲೀಸ್ಟ್ ಹೆಂಗಸ್ರ ಪಕ್ಕದಲ್ಲಿ 3 ಕೋಟಿಯಿಂದ ನನಗೆ ಅಟ್ಲೀಸ್ಟ್ 6 ಲಕ್ಷ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇದ್ರೆ ಹುಡುಗಿನ ಕೂಡಿಸ್ಬಿಟ್ಟು ಇನ್ನ ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳಿದೆ ಅಷ್ಟೇ. ಆಗ್ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಹೌದಣ್ಣ, ಅಲ್ಲ ನೋಡೋಣ, ಅಲ್ಲ ಅವ್ರು ಹೇಳಿದೆ ನಾನು. ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾ, ಗಂಡಸ್ರಿಗೆ ಬೆಲೆ ಇಲ್ಲ. ಸೊ ಅವ್ರಿಗಾರ 6 ಕೋಟಿ ಎಲ್ಲ ಕೊಡ್ತಾರೆ, ನಿಮ್ಗೆ ಅಟ್ಲೀಸ್ಟ್ 60 ಲಕ್ಷ 6 ಲಕ್ಷ ಕೊಡ್ಬೋದು ಅಟ್ಲೀಸ್ಟ್ ಹೀರೋನ್ ಪಕ್ಕದಲ್ಲಿ ಇದ್ರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಒಳ್ಳೇದಾಗ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ಸರ್ ತಮಗೆ ಕೂಡ ಒಳ್ಳೇದಾಗ್ಲಿ. ಇನ್ನೊಂದು ಚೂರು ಗಡ್ಡ ಇನ್ನ ಬಿಟ್ಟರೆ KGF Part 3ಗೆ ವಿಲನ್ ಆಗಿ ಓಡಾಡ್ಬೋದು ನೀವು. ಪ್ರಶಾಂತ್ ನಿರ್ಮಾಣ ಒಂದು 2 ರೌಂಡ್ ಹೊಡೆದ್ರೆ KGF Part 4 ಪಕ್ಕ ಫಿಕ್ಸ್. NTR ಸಿನಿಮಾಗೂ ನಿನ್ನೆ ಹಾಕತ್ತಾರೆ. ಗಡ್ಡ ಬಿಟ್ಟರೆ ಯಾರನ್ನೂ ಬಿಡೋದು ಅವ್ರ ಕಾರಣ ನನಗೆ ಗೊತ್ತಿರಂಗೆ. ಒಳ್ಳೇದಾಗ್ಲಿ ನನಗೆ ಈ ಸಮಯದಲ್ಲಿ ಹಾರೈಸ್ತೀನಿ. ಆ್ಯಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗ್ಲಿ. ಕಾಲೇಜ್ ಕಲಾವಿದ ನಾಗೇಂದ್ರ ಸರ್ ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್, ತುಂಬ ಖುಷಿ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ 2 ಹೌದಾ ಸೂಪರ್ ಅಣ್ಣ. ಈ ಸಿನಿಮಾಗೆ ನನಗೆ ಬರೋಕ್ಕೆ 2 ಮುಖ್ಯವಾದ ಕಾರಣ. ನನ್ನ ನೋ ಕೊಕೇನ್ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವರು. ಎದ್ದು ನಿಂತ್ಕೊಂಡು ಚೂರು ಹಂಗಲ್ಲ, ಎದ್ದು ನಿಂತ್ಕೊಂಡು ಹಂಗೆ ಕೂತ್ಕೊಳ್ಳಿ, ಮುಖ ನೋಡ್ಕೊಳ್ಳಿ ಎಲ್ಲರೂ ನಿಂದು ಅಂತ ಕೂತ್ಕೊಳ್ಳಿ. ಸೊ 2ನೇದು ಕನ್ನಡ ಸಿನಿಮಾ ಅಂತ. ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕ್ಕೆ ಹೆಚ್ಚು ಕಡಿಮೆ ಬಹಳ ತುಂಬ ಹಗಲು ಇರುಳು ದಿನಕ್ಕೆ 3.5 ಲೀಟರ್ ಬೆವರು ಸುರಿಸೋರೆ. ಸೊ ಅದಕ್ಕೋಸ್ಕರ ಅವ್ರ ಮಾತು ಗೌರವ ಕೊಟ್ಟು ಬಂದೆ. ಆ್ಯಂಡ್ ನಿರ್ಮಾಪಕರಿಗೆ ಒಳ್ಳೇದಾಗಿ. ಏನಣ್ಣ? ಅಲ್ಲಣ್ಣ, ಅದು ಸಿನಿಮಾ ಕೊಡೋದ್ರೆ ಅವ್ರು ಕರೆದಿದ್ದಕ್ಕೆ ಬಂದೆ. ಕರೆದ್ರೆ ನಾನು ಹೆಂಗಣ್ಣ ಬರ್ತಿರ್ಲಿ? ಕರೆಯದೆ ಬರುವವನು, ಬರೆಯದೆ ಓದಿದವನು, ಬರಿಗಾಲಲ್ಲಿ ನಡೆದವನು ಕರೆದು ಕೆರ ತಗೊಂಡು ಹೊಡಿ ಅಂತ ಸರ್ವಾಗ್ನ ಅವತ್ತೇ ಹೇಳೋರು. ಕರೀತಿದ್ಮೇಲೆ ಹೆಂಗೆ ಬಂದ್ಬಿಡ್ಲಿ ನಾನು? ಅವ್ರು ಕರೆದ್ರು ಅದಕ್ಕೆ ಬಂದೆ. ಹೆಂಗೆ ನಾವು? ಆ್ಯಂಡ್ ನಮ್ಮ ಕೋಟೆ ಅಣ್ಣ ಬರ್ತಾ ಇದ್ದಾರೆ. ಕೋಟೆ ಅಣ್ಣ ಕೋಟಿಗೆ ಒಂದು ವ್ಯಕ್ತಿತ್ವ. ನನ್ನ ಅತ್ಯಂತ ಇಷ್ಟಪಡುವಂಥ ಒಬ್ಬ ವ್ಯಕ್ತಿ. ಸುದಿ ಅವರು ಸರ್ ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಖುಷಿ ಆಯಿತು ಅವ್ರನ್ನ ಭೇಟಿ ಮಾಡಿದ್ದು.
ಎಲ್ಲರಿಗೂ ಅಷ್ಟೇ, ಸ್ಟೇಜ್ ಉಳ್ಳ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ. ಯಾವುದೋ ಒಂದು ಹೆಸರು ಬಿಟ್ಬಿಟ್ರೆ ಆಮೇಲೆ ಅನ್ಕೊಂಡ್ರೆ ಕಷ್ಟ ಆಯ್ತು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಈ ಸಮಯದಲ್ಲಿ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗಲಿ. ನೀವು ಕೇಳಿದ್ರಿ ದುಡ್ಡು ಹಾಕ್ಬಿಟ್ಟು ಹೀರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿದ್ದು, ಮೋಕ್ಷ ಅಣ್ಣ ನೀವಲ್ವಾ ಕೇಳಿದ್ದು. ಯೂಶಲಿ ಹೆಂಗ್ ಗೊತ್ತಾ, 2006 ಮುಂಗಾರು ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಒಂದಷ್ಟು ಜನ ಬಂದರು, ದುಡ್ಡು ಹಾಕ್ಬಿಟ್ಟು ವಿಲನ್ ಆಗಕ್ಕೆ ಶುರು ಮಾಡಿದ್ರು. ಆ ಪರಂಪರೆನ ಮುಂದುವರಿಸ್ತವ್ರು 20 ವರ್ಷಗಳ 19 ವರ್ಷದ ನಂತರ. ಇರಲಿ ಪಾಪ, ದುಡ್ಡು ಹಾಕ್ಬಿಟ್ಟು ಏಟು ತಿಂದವ್ರೆ, ಅವ್ರನ್ನ ಗೌರವಿಸೋಣ. ಒಳ್ಳೇದಾಗಲಿ ಸರ್, ನಿಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಿಲ್ಲ. ಆ್ಯಂಡ್ ಇವರು ಒಂದು ಮಾತು ಹೇಳಿದ್ರು, ಕರಿತಿದ್ದಂಗೆ ಫಸ್ಟ್ ಭೇಟಿಲೆ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೇ ಕೇಳದೆ ನಂಗೆ ಪೇಮೆಂಟ್ ಕೊಟ್ರು ಅಂತ. ಅದೇ ಹ್ಞೂ ಆಯ್ತು ಅಣ್ಣ. ಅಣ್ಣ ನೆಕ್ಸ್ಟ್ ಸಿನಿಮಾಗೆ ನನ್ನನ್ನು ಒಂಚೂರು ಹೇಳಿದ್ರೆ ಕೊಡೋದಾದ್ರೆ ನನ್ನ ಹೆಸರನ್ನ ಒಂಚೂರು ನೆನಪಿಟ್ಕೊಂಡು ನನ್ನ ನಂಬರ್ ಇಸ್ಕೊಂಬಿಡಿ ಅಂತ ಹೇಳಕ್ಕೆ ಹೇಳಿದ್ದು. ಕೇಳ್ದೇನೆ ದುಡ್ಡು ಕೊಡ್ತೀರಾ ಅಂದ್ರೆ ನನಗೆ ನೀವು ಬೇಕು. ಐ ಲವ್ ಯು, ಐ ಲವ್ ಯು. ಓಕೆ, ಸೊ ಒಳ್ಳೇದಾಗ್ಲಿ. ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರುಣ್, ನಿಮಗೂ ಕೂಡ ಒಳ್ಳೇದಾಗಲಿ. ಈ ಸಿನಿಮಾ ಮೂಲಕ ಒಳ್ಳೊಳ್ಳೆ ಹೆಸರು ಮಾಡಿ ನಟರಾದ ನಿಮಗೆ, ನಾಯಕಿಯಾದವ್ರಿಗೆ, ಸೊ ಅವ್ರಿಗೂ ಕೂಡ ಒಳ್ಳೇದಾಗಲಿ. ನೋಡಿ, ಇಲ್ಲಿಂದ ಹೋದ ತಕ್ಷಣ ಹೈದರಾಬಾದ್ಗೆ ಹೋಯ್ತಾರೆ, ನೆಕ್ಸ್ಟ್ ತಮನ್ನನೇ ಆಯ್ತಾರೆ. ಒಳ್ಳೇದಾಗಲಿ, ಅವ್ರ ಟೀಮ್ಗೂ ಒಳ್ಳೇದಾಗಲಿ ಅಂತ. ಅಲ್ಲ 6 ಕೋಟಿ 30 ಲಕ್ಷ ಕೊಡ್ತಾರೆ ಅಂದರೆ ಒಳ್ಳೇದು, ಅವ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಮ್ಯೂಸಿಕ್ ನಿಮಗೂ ಕೂಡ ಒಳ್ಳೇದಾಗಲಿ. ನಿರ್ದೇಶಕರೇ, ನಿಮ್ಮ ಹೆಸರು ಹೇಳಿಲ್ಲ ಅಂತ ಆಮೇಲೆ ಮುಖ ಸೆಂಡರ್ಸ್ಕೊಬಿಡಿ. 3 ಸಲ ಫೋನ್ ಮಾಡಿದ್ದೀರ ಆಮೇಲೆ. ಏನಪ್ಪ, ಥ್ಯಾಂಕ್ ಯು, ಧನ್ಯವಾದ. ಆಯ್ತು, ಮುಗಿಸ್ತೀನಿ ಬಿಡು. ನಮ್ಮ 4 ಆಗೈತೆ ಅಂತ ಗೊತ್ತಾಗ ಎಷ್ಟು ಸಲ ಹೇಳ್ತೀರಾ ಪದೇ ಪದೇ. ಒಳ್ಳೇದಾಗ್ಲಿ, ಧನ್ಯವಾದ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದೇ ಒಂದು ಮಾತು ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ನಂದು ಹೇಳಲ್ಲ, ಸುಮ್ನಿರಣ್ಣ. ನಿಂದು ಒಳ್ಳೆ ಹಿಂಸೆ ಯಾರನ್ನ ಬೇಕಾದ್ರೆ ತಡ್ಕೋಬೋದು. ಮನು ಅಣ್ಣನ ಮೋಕ್ಷ ಸಿಗ್ತದೆ. ಮನುಷ್ಯ ಪಾಪ ಮಾಡಿದ್ರು, ಇವರಿಂದ ನಮ್ಗೆ ಮೋಕ್ಷ ಸಿಗಲ್ಲ. ಇವರಿಬ್ರು ಸರಿಯಾಗಿ ಸಿಗಾಕೊಂಡವ್ರು ನಮ್ಗೆ. ಇರ್ಲಿ, ಆಯ್ತು ಅವ್ರ ವಿಷಯ ಆಯ್ತು. ಕಿವಿಲಿ ಹೇಳ್ತಾರೆ ಇನ್ನೂ ಒಂದು 10 ನಿಮಿಷ ಮಾತಾಡಿ ಅಂತ. ಅವೆಲ್ಲ ಇಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೀನಿ. ನಿನ್ನೆ ಮೊನ್ನೆಯಿಂದ ಭಾಳಷ್ಟು ಅಪ್ಡೇಟ್ ತಾವು ಚಿತ್ರರಂಗದ ನೋಡ್ತಾ ಇರ್ತೀರ. ಒಂದೇ ಒಂದು ಮಾತು ನಾನು ಎಲ್ಲರಿಗೂ ಹೇಳೋಂಥದ್ದು, ನಾನು ನನ್ನ ಸಿನಿಮಾದ ಅಂತ ಹೇಳಲ್ಲ, ಮಾಧ್ಯಮದ ಒಂದು ಸಣ್ಣ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು ಅಂತ. ನಮ್ಮ ಶಿವಣ್ಣ ಅವ್ರು ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಅಥವಾ ಧ್ರುವ ಅವ್ರು ಇರ್ಬೋದು, ಇತ್ತೀಚೆಗೆಲ್ಲ ಬೆಳವಣಿಗೆಗಳು ಒಂದಷ್ಟು ಆಡಿಯೋ ತಾವೆಲ್ಲ ನೋಡಿದ್ವಿ. ನಾನೊಂದು ಮಾತು ಹೇಳ್ತೀನಿ. ಇವತ್ತಿಗೆ ಒಂದು 4-5 ತಿಂಗಳ ಹಿಂದೆ ಇಲ್ಲೇ ಕೂತಿರೋ ಮೊದಲನೇ ಸಾಲಿರೋ ಎಲ್ಲ ಪತ್ರಕರ್ತರು, ನಂದು ಶಿವಣ್ಣ ಇದಕ್ಕೆ ಹೋಗ್ಬೇಕಾಯ್ತು. ಒಂದು ಘಟನೆ ನಿಮ್ಗೆ ಹೇಳಬೇಕು, ಜನಕ್ಕೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. DKD ಫೈನಲ್ಸ್ ಹಿಂದಿನ ದಿನ, ಯಾಕೆಂದ್ರೆ ಅದು ಮುಗಿದು 2 ದಿನಕ್ಕೆ ಅವ್ರು ಅಮೆರಿಕಾಗೆ ಹೋಗ್ತಾರೆ ಅಂತ ಒಂದು ಆಯಿತು. ಮುಗಿದ ದಿನ ತಿರುಪತಿಗೆ ಹೋಗಿ ಶಿವಣ್ಣ ಹೆಡ್ ಶೇವ್ ಮಾಡಿ ಪೂಜೆ ಮುಗಿಸಿ ಅಲ್ಲಿಂದ ಅಮೆರಿಕಾಗೆ ಹೋಗ್ತಾರೆ ಅನ್ನೋದು ಒಂದು ಪ್ಲಾನ್ ಆಗಿತ್ತು. ಲಾಸ್ಟ್ ವಿಸಿಟ್ ಕಂಠೀರವದಲ್ಲಿ ಮಾಡ್ಬೇಕು ಸೆಮಿಫೈನಲ್ಸ್ ಅಂತಿದ್ದಾಗ ಇದೇ ಮಾಧ್ಯಮದವ್ರನ್ನ ನಾನು ಕರೆದೆ. ಶಿವಣ್ಣ ನನ್ನ ಸೆಟ್ಟಿಗೆ ವಿಸಿಟ್ ಮಾಡ್ತಾರೆ, ನೋ ಕೊಕೇನ್ ಸೆಟ್ಗೆ ಅಂತ. 1:30-2 ಗಂಟೆಗೆ ನಿಮಗೆ ಊಟದ ಸಮಯಕ್ಕೆ ಮಾಧ್ಯಮಕ್ಕೆ ಬನ್ನಿ ಅಂತ ಹೇಳಿದ್ದು. ಶಿವಣ್ಣ ಬಂದಿದ್ದು 4-4:30. ಯಾಕೆ ಈ ಮಾತು ಹೇಳ್ತೇನೆ, ಮಾಧ್ಯಮದವರಾಗಲಿ ಜನ ಎಷ್ಟು ಪ್ರೀತಿಸ್ತಾರೆ ಅಂತ. ಯಾರೋ ಹೇಳ್ತಾರೆ ಆಡಿಯೋ ಮಾತಕ್ಕೆ ಕಿವಿ ಕೊಡಬೇಡಿ. ಸೊ ಒಂದು ಮಾತು ಯಾಕೆ ಹೇಳಬೇಕು ಅಂತ ಅನಿಸ್ತು ಅಂದರೆ, 2 ಕಾಲ್ಗೆ ಇರೋ ಎಲ್ಲ ಮಾಧ್ಯಮದವರು ಬಂದಿರೋ ಶಿವಣ್ಣ ಬಂದಾಗ. ಬಟ್ ಶಿವಣ್ಣ ಬಂದಿದ್ದು 4 ಗಂಟೆ ಆಯಿತು. ಅಲ್ಲಿ ಸೆಮಿಫೈನಲ್ಸ್ ಮುಗಿಸ್ಬೇಕಾಯ್ತು, 4 ಎಲಿಮಿನೇಷನ್ಸ್ ಇತ್ತು, ಇದೆಲ್ಲ ಮುಗಿಸ್ಕೊಂಡು ಬಂದರು. ಆಗ ಮಾಧ್ಯಮದವ್ರ ಬಾಯಿ ಕೇಳಿದಂಥ ಒಂದು ಪ್ರಥಮ್, ಯೂಶ್ವಲಿ ಎಲ್ಲರೂ ಒಂದು ಕಡೆ ಅರ್ಧ ಗಂಟೆ 1/4 ಗಂಟೆ ಲೇಟರ್ ಹೊರಟೋಗ್ತೀವಿ, ನಾವೆಲ್ಲರೂ ಶಿವಣ್ಣನಷ್ಟು ಪ್ರೀತಿಸ್ತೀವಪ್ಪ, ಆ ಕಾರಣಕ್ಕೆ ಇರ್ತೀವಿ. ಸೊ ಯಾರೋ ಏನೋ ಹೇಳೋದು, ಪ್ರತಿಯೊಬ್ಬ ಅವ್ರ ಅಭಿಮಾನಿಗಳ ಆಯಸ್ಸು ಒಂದೊಂದು ದಿನ ಇದ್ರು, ಇನ್ನೂ 100 ವರ್ಷ ಚೆನ್ನಾಗಿರ್ತಾರೆ. ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಒಳ್ಳೇದಾಗಲಿ, ನಮ್ಮ ಚಿತ್ರರಂಗ ಚೆನ್ನಾಗಿದೆ. ಒಂದು ಸೆಕೆಂಡ್ ಇದೇ ಪ್ರೀತಿ ವಿಶ್ವಾಸ ಹೊಸಬ್ರ ತಂಡದ ಮೇಲೆ ನೀವೇನು ಮಾಧ್ಯಮದವ್ರು ತೋರಿಸೋರು, ನಮ್ಮಂಥ ಹೊಸಬ್ರ ಮೇಲೂ ಇಲ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಧನ್ಯವಾದ, ಥ್ಯಾಂಕ್ ಯು. ಜೊತೆಗೆ ನನ್ನ ಸಿನಿಮಾ ನೆಕ್ಸ್ಟ್ ಮಂತ್ ಬರ್ತೈತೆ, ನಾನು ಇಂಪಾರ್ಟೆಂಟು, ನನ್ನನ್ನು ನೋಡ್ಕೊಳ್ಳಿ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇವತ್ತು KV8 ಒಂಚೂರು ಅದು ಇದು ಕೆಲಸಗಳೆಲ್ಲ ಇತ್ತು, ಅದೊಂಚೂರು ಸಲ್ಲಿಸ್ಬಿಟ್ಟು ಇಂಜೆಕ್ಷನ್ ಆರ್ಡರ್ ತಗೋಬರ್ಬೇಕಾಯ್ತು. 2 ಮುಗಿಸ್ಕೊಂಡು ಬರೋದಕ್ಕೆ ಒಂಚೂರು ಲೇಟ್ ಆಯಿತು. ನಾನು ಇಂಪಾರ್ಟೆಂಟು, ನನ್ನ ಮರಿಬೇಡಿ, ನಂತರ ಟ್ಯಾಲೆಂಟನ್ನು ಬೆಳೆಸಿ, ಕಲಾವಿದನ್ನು ಬೆಳೆಸ್ತೀರಾ ನನ್ನನ್ನು ಬೆಳೆಸಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅದು ಕಟ್ ಆದ್ರೂ ನಾವು ಸೇರಿಸ್ಕೊತೀವಿ, ನೀನು ಕಟ್ ಮಾಡ್ಕೊ, ಬೇರೆಯವ್ರು ಸೇರಿಸ್ತಾರೆ. ಸರಿಯಾ? ಥ್ಯಾಂಕ್ ಯು. ಅಲಂಕರಿಸಿರೋ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟ್ರು, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ನಂಗೆ ಮೊನ್ನೆ ಅರುಣ್ ಸರ್ ಫೋನ್ ಮಾಡಿದ್ರು, ಈ ಥರ ಒಂದು ಫಂಕ್ಷನ್ ಇದೆ ಬರಬೇಕು ಅಂತ. ನಾನು ಹೇಳಿದೆ, ನನ್ನಪ್ಪ ಸಿನಿಮಾ ಮಾಡಿಲ್ಲ, ನಾನು ಹಿಂಗೆ ಬರಲಿ ಅಂದೆ. ಇಲ್ಲ ಸರ್, ಟ್ರೈಲರ್ ಲಾಂಚು ಖಂಡಿತ ಬರಬೇಕು, ಹೊಸಬ್ರಿಗೆಲ್ಲ ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಅಂದರು. ಆಮೇಲೆ ಯಾರ್ಯಾರು ಬರ್ತಾರೆ ಅಂದೆ, ಹೇಳಿದ್ರು ಈ ಥರ ಸುದೀಪ್ ಸಾರು, ಅರಸು, ಪ್ರಥಮು ಇವರೆಲ್ಲ ಬರ್ತಾ ಇದ್ದಾರೆ. ನನಗೆ ತುಂಬಾ ಸಂತೋಷ ಆಯಿತು. ಇಡೀ ಚಿತ್ರತಂಡಕ್ಕೆ, ಈ ಪತ್ರಿಕಾದ್ಯಮರಾಗಲಿ, TV ಮಾಧ್ಯಮದವರು, ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಸಿನಿಮಾ ಖಂಡಿತ ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಚಿತ್ರ ಚೆನ್ನಾಗಿ ಓಡಲಿ. ನನ್ನ ಕಡೆಯಿಂದ ನನ್ನ ಹೃದಯಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಟ್ರೈಲರ್ ಲಾಂಚ್ ಮಾಡಿದ್ದು. ಆಲ್ ದ ಬೆಸ್ಟ್, ಇಡೀ ಟೀಮ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ವೇದಿಕೆ ಮೇಲೆ ಎಲ್ಲ ಕೂತಿರೋಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಸಾಂಗ್ ತುಂಬ ಅದ್ಭುತವಾಗಿ ಚೆಂದಾಗಿ ಬಂದೈತೆ. ಟ್ರೈಲರು ಹಾಗೂ ಚೆಂದಾಗಿ ಬಂದೈತೆ. ಹಾಗೂ ಹೀರೋ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಡೈರೆಕ್ಟರ್ ಸರ್ ತುಂಬ ಚೆಂದಾಗಿ ತೊಗೊಂಬಂದಿದ್ದಾರೆ. ಇದೆಲ್ಲದಕ್ಕಿಂತ ನಮ್ಮ ಪ್ರೊಡ್ಯೂಸರು ಎಲ್ಲರೂ ತುಂಬ ಚೆಂದಾಗಿ ತೊಗೊಂಬಂದಿದ್ದಾರಣ. ಎಲ್ಲ ಸಲ ಕನ್ನಡನ ದಯವಿಟ್ಟು ಇದನ್ನು ನೋಡೋರು ಎಲ್ಲ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಿ ನಾವು ಶೇರ್ ಮಾಡ್ಕೊಂಡ್ರೆ ಒಂದು ಕನ್ನಡನ ನಾವು ಬೆಳೆಸೋಕ್ಕಾಗೋದಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಅಭಿಮಾನಿ ದೇವರುಗಳು ಇದು ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಒಂಚೂರು ತಡ ಆಯಿತು ನಾನು ಬಂದಿದ್ದು. ಒಂದು ನನಗೆ ಈಗ ಇಲ್ಲಿ ಬಂದು ಒಂದು ಇಲ್ಲಿ ಬಂದೀಗ ಮಾತಾಡೋದಕ್ಕೆ ಅಂದರೆ ನಾನು ಟ್ರೈಲರ್ ನೋಡಲಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ ವಿಷಯ ಏನಿದೆ ಅಂತ. ಸುಮ್ಮನೆ ಫಾಲ್ತು ಥರ ಮಾತಾಡಬಾರ್ದು, ತಪ್ಪಾಗತ್ತೆ. ಕ್ಷಮೆ ಇರಲಿ ಲೇಟಾಗಿ ಬಂದಿದ್ದಕ್ಕೆ. ಒಂದು ಇಲ್ಲಿ ಬಂದಿದ್ದ ಮುಖ್ಯವಾದ ಕಾರಣ ಹುಲಿ ಕಾರ್ತಿ, ಅವನ ಮೇಲಿರೋ ಪ್ರೀತಿ. ನಂಗೆ ತುಂಬ ಬೇಕಾದಂಥ ಸ್ನೇಹಿತ, ನನ್ನ ತಮ್ಮನ ಥರ ಕಾರ್ತಿ. ಇನ್ನೊಂದು ಎಲ್ಲರೂ ಹೇಳ್ದಂಗೆ ಅರುಣ್ ಸರ್, ನಾನು ನಮ್ಮ ದಿನೇಶ್ ಅಣ್ಣ ಮಾಡ್ತಿರೋ ಒಂದು ಸಿನಿಮಾಗೂ ಅವರೊಂದು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಇನ್ನೊಂದು ಸಂಜಯ್ ಸರ್ ಮತ್ತು ತರುಣ್ ಸರ್ ಅವರು ಎಲ್ಲರೂ ಸ್ನೇಹಿತರೆ. ಹಂಗಾಗಿ ಒಂದು ಹೊಸ ಟೀಮ್ ತಂಡಕ್ಕೆ ಒಳ್ಳೇದಾಗಲಿ ಅಂತೇಳಿ ವಿಶ್ ಮಾಡೋಕ್ಕೆ ಬಂದೀನಿ. ಎಂಟೈರ್ ಟೀಮ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸಂಜಯ್ ಸರ್, ಒಳ್ಳೇದಾಗಲಿ ಯಾರು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಂದು ಒಂದು ಚಿಕ್ಕ ಪಾರ್ಟ್ ಇದೆ ಅಷ್ಟೇ, ಆ್ಯಕ್ಟಿಂಗ್ ಪಾರ್ಟ್ ಅಲ್ಲ, ಜಸ್ಟ್ ಒಂದು ಟ್ರೈಲರ್ ಕಟ್ ನಾನು ಮಾಡಿದೆ. ಅದು ಡೈರೆಕ್ಟ್ರು ಹೇಳಿ ನಮ್ಮ ಬಾಲ ಮಾಸ್ಟ್ರು ಮುಖಾಂತರ ನನಗೆ ಬಂತು, ಈ ರೀತಿ ಒಂದು ಟ್ರೈಲರ್ ಇದೆ ಮಾಡಬೇಕು ಅಂತ. ಯಾಕಂದರೆ ಅದಕ್ಕಿಂತ ಹಿಂದೆ ಸಾಂಗ್ಸ್ ನೋಡಿದ್ದೆ. ನಮ್ಮ ಹುಡುಗನೇ ಎಡಿಟ್ರು ಮಹೇಶ್ ಅಂತ. ಯಾಕಂದರೆ ಟೆಕ್ನಿಷಿಯನ್ಸ್ ಎಲ್ಲರ ಬಗ್ಗೆನೂ ಹೇಳಿದಾಗ ಎಡಿಟ್ರ್ ಬಗ್ಗೆನೂ ಹೇಳಬೇಕು. ಯಾಕಂದರೆ ನಾನು ಎಡಿಟ್ರಾಗಿ ಬಿಟ್ಕೊಡೋಕ್ಕಾಗಲ್ಲ ಎಡಿಟ್ರನ್ನ. ಯಾಕಂದರೆ ಅವ್ರ ಕೆಲಸನೂ ಚೆನ್ನಾಗಿದೆ, ಬೆಳೆಯೋ ಹುಡುಗ ಚೆನ್ನಾಗಾಗಲಿ. ಆಮೇಲೆ ಹೇಳಿದೆ ನಾನು, ನನ್ನ ಹಂಗೆ ಡೈರೆಕ್ಟಾಗಿ ಸುಮ್ಮನೆ ಕಟ್ ಮಾಡಲ್ಲ, ಒಂದು ಸಿನಿಮಾ ಪೂರ್ತಿ ನೋಡ್ತೀನಿ ಅಂತ ಹೇಳಿ ಡೈರೆಕ್ಟ್ರಿಗೆ ಹೇಳಿ ಮ್ಯೂಸಿಕ್ ಟ್ರ್ಯಾಕು, ಡೈಲಾಗ್ ಟ್ರ್ಯಾಕು, ಆಮೇಲೆ ಎಫೆಕ್ಟ್ಸ್ ಟ್ರ್ಯಾಕು ಸಪ್ರೇಟಾಗಿ ತರಿಸ್ಕೊಂಡು, ಯಾರೂ ಇರಲಿಲ್ಲ, ಮಹೇಶನೂ ಇರಲಿಲ್ಲ ಅವತ್ತು. ನಾನೊಬ್ಬನೇ ಸ್ಟುಡಿಯೋದಲ್ಲಿ